ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸುಮಾರು ಜನ ಕೇಳ್ತಾ ಇದ್ರು, ತುಳಸಿ ಗಿಡ ಎಷ್ಟೇ ಸಲ ನೆಟ್ಟರೂ ಕೂಡ ಸ್ವಲ್ಪ ದಿನದವರೆಗೂ ಚೆನ್ನಾಗಿರುತ್ತೆ, ಆಮೇಲೆ ಏನಾದರೂ ಒಂದು ಪ್ರಾಬ್ಲಮ್ ಬಂದು ಗಿಡ ಸತ್ತು ಹೋಗುತ್ತೆ. ಯಾವ ರೀತಿ ಗಿಡವನ್ನು ನೆಡಬೇಕು, ಹಾಗೆ ಇದಕ್ಕೆ ಏನೆಲ್ಲ ಪರಿಹಾರ ಇದೆ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ತಗೊಂಡು ಬಂದಿದ್ದೀನಿ. ನೀವು ಪಾಟಲ್ಲಿ ಅಥವಾ ತುಳಸಿ ಕಟ್ಟೆಯಲ್ಲಿ ತುಳಸಿ ಗಿಡವನ್ನು ನೆಡಬೇಕಾದ್ರೆ ಏನೆಲ್ಲ ವಸ್ತುಗಳನ್ನ ಹಾಕಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ, ವಿಡಿಯೋ ಯಾರು ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ತುಳಸಿ ಗಿಡವನ್ನು ಎರಡು ರೀತಿ ನೆಡ್ಬೋದು. ಒಂದು ಬೀಜದಿಂದ ಸಸಿಗಳನ್ನ ಮಾಡಿ ನಾವು ನೆಡುವಂಥದ್ದು. ಅದು ಬಿಟ್ಟರೆ ನರ್ಸರಿಗಳಲ್ಲಿ ಅಥವಾ ಅಕ್ಕಪಕ್ಕದ ಮನೆಯಲ್ಲಿ ಈ ಬೀಜಗಳು ಉದುರಿ ಗಿಡದ ಕೆಳಗಡೆ ಚಿಕ್ಕ ಚಿಕ್ಕ ಸಸಿಗಳು ಬಂದಿರುತ್ತೆ, ಅದನ್ನು ಕೂಡ ನೀವು ತೊಗೊಂಡು ಬಂದು ನೆಡ್ಬೋದು. ರಾಮ ತುಳಸಿ, ಕೃಷ್ಣ ತುಳಸಿ ಎರಡು ಥರ ಇದೆ. ಯಾವ ತುಳಸಿ ಬೇಕಾದರೂ ನೀವು ನೆಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. 5ರಿಂದ 10 ವರ್ಷ ಆದರೂ ಕೂಡ ಗಿಡ ತುಂಬ ಚೆನ್ನಾಗಿರಬೇಕು, ದಟ್ಟವಾಗಿ ಬೆಳಿಬೇಕು, ಹಾಗೆ ತುಂಬ ಮೇಂಟೆನೆನ್ಸ್ ಇರಬಾರ್ದು ಅನ್ನೋದಾದರೆ ಫಸ್ಟಿಗೆ ನೀವೇನು ಸಸಿಯನ್ನು ನೆಡ್ತಿರ್ತೀರಾ ನಿಮ್ಮ ಪಾಟಲ್ಲಿ ಅಥವಾ ತುಳಸಿ ಕಟ್ಟೆಯಲ್ಲಿ, ಆಗಲೇ ನಾನು ಹೇಳುವಂಥ ಕೆಲವೊಂದು ಐಟಮ್ಗಳನ್ನ ನೀವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡ ದಟ್ಟವಾಗಿ ಬೆಳೆಯುತ್ತೆ. 10 ವರ್ಷ ಆದರೂ ಗಿಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹಚ್ಚ ಹಸಿರಾಗಿರುತ್ತೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಹಾಕಬೇಕು ಅಂತ ಹೇಳ್ತೀನಿ. ನಾನು ಇಲ್ಲಿ ಬೀಜಗಳಿಂದ ಸಸಿಗಳನ್ನ ಮಾಡಿ ಇಟ್ಕೊಂಡಿರೋ ಅಂಥದ್ದು, ಅದನ್ನು ಯಾವ ರೀತಿ ಪಾಟಲ್ಲಿ ನೆಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ನಾನೊಂದು ಖಾಲಿ ಪಾಟನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ತುಳಸಿ ಕಟ್ಟೆಯಲ್ಲೂ ಕೂಡ ಇದೇ ಪ್ರೊಸೀಜರ್ನ ಫಾಲೋ ಮಾಡ್ಬೋದು. ಒಂದು 8ರಿಂದ 10 ಇಂಚ್ ಪಾಟನ್ನು ನೀವು ತೊಗೋಬೋದು. ಯಾಕಂದರೆ ನಾನು ಈಗ ಚಿಕ್ಕ ಸಸಿಯನ್ನು ನೆಡೋದ್ರಿಂದ ಇಷ್ಟು ಪಾಟು ಸಫಿಷಿಯೆಂಟ್ ಆಗಿರುತ್ತೆ. ಈಗ ಈ ಪಾಟು ಯಾವ ರೀತಿ ಇರಬೇಕು ಅಂತಂದರೆ, ಕೆಳಗಡೆ ನಾವು ಹೋಲ್ಗಳನ್ನ ಮಾಡ್ಕೊಂಡಿರಬೇಕು. ಆ ಹೋಲುಗಳನ್ನು ಸ್ಲೈಟಾಗಿ ಮುಚ್ಚಕ್ಕೆ ನಾವು ಈ ಕಲ್ಲುಗಳನ್ನು ಹಾಕ್ತೀವಿ. ನೀವು ತೆಂಗಿನಕಾಯಿ ಚಿಪ್ಪು ಕೂಡ ಇದ್ದರೂ ಅದನ್ನು ಕೂಡ ಹಾಕ್ಬೋದು. ಫಸ್ಟಿಗೆ ನಾವು ಪಾಟಲ್ಲಿ ಹೋಲುಗಳನ್ನ ಕವರ್ ಮಾಡೋಕ್ಕೆ ಈ ಕಲ್ಲುಗಳನ್ನು ಹಾಕ್ತಾ ಇದ್ದೀವಿ. ಈ ಕಲ್ಲುಗಳನ್ನು ಹಾಕೋದ್ರಿಂದ ತುಂಬ ಮಣ್ಣು ಏನು ನಾವು ಮೇಲ್ಗಡೆ ಹಾಕ್ತೀವಿ ಅದೆಲ್ಲ ಆ ಹೋಲುಗಳಿಂದ ಹೊರಗಡೆ ಹೋಗದೇನೆ ಬರೀ ಎಕ್ಸೆಸ್ ನೀರು ಮಾತ್ರ ಹೊರಗಡೆ ಹೋಗುವಂಥದ್ದು. ಇದು ಅದಕ್ಕೆ ಯೂಸ್ ಆಗುವಂಥದ್ದು. ಸೊ ಅದಕ್ಕೋಸ್ಕರ ಕಲ್ಲುಗಳನ್ನು ಹಾಕ್ತಾ ಇದ್ದೀನಿ. ಇದು ಆದಮೇಲೆ ಈ ಒಣಗಿದ ಎಲೆಗಳನ್ನ ನೀವು ಹಾಕಬೇಕಾಗುತ್ತೆ. ಈ ಒಣಗಿದ ಎಲೆಗಳು ನಿಮ್ಮ ಮನೆ ಮುಂದೆ ಮರಗಳಿಂದ ಅಥವಾ ನಿಮ್ಮ ಗಿಡಗಳಲ್ಲೇ ಒಣಗಿರುವಂಥ ಎಲೆಗಳನ್ನು ಕೂಡ ನೀವು ಯೂಸ್ ಮಾಡ್ಬೋದು. ತುಂಬ ಹಸಿರುವಂಥ ಎಲೆಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಫಂಗಸ್ ಹಿಡಿಯುತ್ತೆ. ಒಣಗಿರುವಂಥ ಡ್ರೈ ಇರುವಂಥ ಎಲೆಗಳನ್ನು ಈ ರೀತಿ ಒಂದು ಲೇಯರ್, ಒಂದು ಬೆಡ್ ಥರ ಮಾಡಬೇಕು. ಇದನ್ನು ನೀವು ಕೈಯಿಂದ ಸ್ವಲ್ಪ ಕಟ್ ಮಾಡಿ ಕೂಡ ಹಾಕ್ಬೋದು, ಅಥವಾ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ, ಈ ರೀತಿಯಾಗಿ ಹಾಕಿ ಅದನ್ನು ಒಂಚೂರು ಪ್ರೆಸ್ ಮಾಡಿದರೆ ಸಾಕು, ಅದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಇದನ್ನು ನಾವು ಯಾಕೆ ಹಾಕ್ತೀವಿ ಅಂತಂದರೆ, ನೀರು ತುಂಬ ಹೊತ್ತು ಹಿಡ್ಕೊಳ್ಳುತ್ತೆ, ಹಾಗೆಯೇ ಬೇರುಗಳು ಈ ರೀತಿ ಎಲೆಗಳು ಹಾಕೋದ್ರಿಂದ ಸಫೋಕೇಟ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಅಗಲವಾಗಿ ಬೇರುಗಳು ಬೆಳ್ಕೊಳ್ಳುತ್ತೆ. ಇದಾದಮೇಲೆ ನೆಕ್ಸ್ಟ್ ಲೇಯರ್ ಏನು ಹಾಕಬೇಕು ಅಂತಂದರೆ ಮರಳು ಹಾಕಬೇಕು. ಮರಳು ಯಾಕೆ ಹಾಕಬೇಕು ಅಂತಂದರೆ, ಕೆಲವೊಬ್ಬರು ಬರೀ ಗಾರ್ಡನ್ ಸಾಯಿಲನ್ನು ಅಂತಂದರೆ ಮಣ್ಣನ್ನು ಹಾಕೋದ್ರಿಂದ ಮಣ್ಣು ನಾವು ನೀರು ಕೊಡ್ತಾ ಸ್ವಲ್ಪ ದಿನ ಆದಮೇಲೆ ಮಣ್ಣು ಗಟ್ಟಿಯಾಗುತ್ತೆ. ಗಟ್ಟಿಯಾದಾಗ ಬೇರುಗಳು ಬೆಳ್ಕೊಳ್ಳೋದಿಲ್ಲ, ಅದು ಕೂಡ ಒಂದು ಕಾರಣ ಆಗುತ್ತೆ ಗಿಡ ಸತ್ತು ಹೋಗೋಕ್ಕೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಒಂದು ಲೇಯರ್ ಮರಳನ್ನು ಹಾಕೋದ್ರಿಂದ ತುಂಬ ಗಟ್ಟಿ ಆಗೋದಿಲ್ಲ ನೀವು ನೀರು ಕೊಟ್ಟಾಗ ಮಣ್ಣು. ಇದಾದಮೇಲೆ ನೆಕ್ಸ್ಟ್ ಲೇಯರ್ ಏನು ಹಾಕಬೇಕು ಅಂತಂದರೆ ಗಾರ್ಡನ್ ಸಾಯಿಲ್, ಅಥವಾ ನಿಮ್ಮ ಮನೆಯಲ್ಲಿ ನೀವು ಗಿಡಗಳಿಗೆ ಯಾವ ರೀತಿಯಾದಂಥ ಸಾಯಿಲನ್ನು ಯೂಸ್ ಮಾಡ್ತೀರಾ ಆ ಸಾಯಿಲನ್ನು ಒಂದು ಲೇಯರ್ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ, ಲೇಯರ್ ಬೈ ಲೇಯರ್ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ, ಹಾಗೆಯೇ ತುಂಬ ಬೇಗ ಗಿಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು, ಆದರೆ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡದೇ ಇರೋ ಕಾರಣ ಈ ರೀತಿಯಾಗಿ ಲೇಯರ್ ಬೈ ಲೇಯರ್ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇದರಿಂದ ತುಂಬ ಬೇಗ ಗಿಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದ ನಂತರ ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ ಅಂತಂದರೆ ವರ್ಮಿ ಕಂಪೋಸ್ಟ್, ಎರೆಹುಳು ಗೊಬ್ಬರನ ತೊಗೊಂಡಿದ್ದೀನಿ. ಎರೆಹುಳು ಗೊಬ್ಬರವನ್ನು ಹಾಕೋದ್ರಿಂದ ಗಿಡ ಸೊಂಪಾಗಿ ತುಂಬ ಚೆನ್ನಾಗಿ ತುಂಬ ಹಸಿರಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಎರೆಹುಳು ಗೊಬ್ಬರವನ್ನು ತಗೊಂಡಿದ್ದೀನಿ. ಎರೆಹುಳು ಗೊಬ್ಬರ ಒಂದು ಲೇಯರ್ ಹಾಕಬೇಕು. ಇದು ಆದಮೇಲೆ
ನಾವು ಮತ್ತೆ ಇದನ್ನು ರಿಪೀಟ್ ಮಾಡಬೇಕಾಗುತ್ತೆ. ಅಂದರೆ ಫುಲ್ ಕಂಪ್ಲೀಟಾಗಿ ಪಾಟ್ ತುಂಬಿಲ್ಲದೆ ಇರೋ ಕಾರಣ ಮತ್ತೆ ನಾವು ಏನೇನು ಲೇಯರ್ಗಳನ್ನ ಹಾಕಿದ್ವಿ ಅದನ್ನು ಮತ್ತೆ ನಾನಿಲ್ಲಿ ರಿಪೀಟ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಇವಾಗ. ಇಲ್ಲಿ ಮತ್ತೆ ಒಂದು ಲೇಯರನ್ನು ಮರಳನ್ನು ಹಾಕೋತಾ ಇದ್ದೀನಿ, ಅದ್ರ ಮೇಲೆ ಮತ್ತೆ ಗಾರ್ಡನ್ ಸಾಯಿಲನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಗಾರ್ಡನ್ ಸಾಯಿಲಲ್ಲಿ ಯಾವುದಾದ್ರೂ ಕಲ್ಲು ಅಥವಾ ಈ ರೀತಿ ಕಸ ಇದ್ದರೆ ನೀವು ತೆಗಿಬೋದು. ಇದು ಆದಮೇಲೆ ಮತ್ತೆ ವರ್ಮಿ ಕಂಪೋಸ್ಟ್ನ ಒಂದು ಲೇಯರ್ ಹಾಕ್ತಾ ಇದ್ದೀನಿ. ಈ ರೀತಿ 2 ಲೇಯರ್ ನಾವು ಮಾಡ್ಕೊಂಡಿ ಅಲ್ವಾ, ಸಾಕು. ಇಷ್ಟು ಆದಮೇಲೆ ಇಷ್ಟು 2 ಇಂಚಷ್ಟು ಪಾಟು ಗ್ಯಾಪ್ ಬಿಟ್ಬಿಟ್ಟು ಅಷ್ಟನ್ನು ಮಾತ್ರ ನೀವು ಪಾಟನ್ನು ತುಂಬಿಸ್ಬೇಕಾಗುತ್ತೆ. 2 ಇಂಚು ಮಿನಿಮಮ್ ಇರಬೇಕು, ಇಲ್ಲಾಂದರೆ ನೀವು ನೀರು ಕೊಟ್ಟಾಗ ಮೇಲ್ಗಡೆ ಇರುವಂಥ ಎಲ್ಲ ಲೇಯರ್ ಹೊರಗಡೆ ಬರುತ್ತೆ ನೀರು ಕೊಟ್ಟಾಗ ಒಂದು ಸಲ. ಸೊ ಈಗೇನು ಮಾಡಬೇಕು ಅಂದರೆ ಚೆನ್ನಾಗಿ ಇದು ಸೆಟ್ ಆಗೋವರೆಗೂ ನೀರು ಕೊಡಿ. ನೀರು ಯಾವ ರೀತಿ ಕೊಡಬೇಕು ಅಂತಂದರೆ ಕೆಳಗಡೆ ನೀವೇನು ಪ್ಲೇಟ್ ಇಟ್ಟಿರ್ತೀರಾ ಅದರಿಂದ ನೀರು ಪಾಸ್ ಔಟ್ ಆಗಿ ಹೊರಗಡೆ ಬರಬೇಕು. ಈಗ ನಾನು ಚೆಕ್ ಮಾಡ್ತೀನಿ ಇದು ನೀರು ಹೊರಗಡೆ ಬರ್ತಾ ಇದೆಯಾ ಇಲ್ವಾ ಅಂತ. ಈಗ ನೀವು ಈ ಪಾಟನ್ನು ಎತ್ತಿ ನೋಡ್ಬೋದು, ಇಲ್ಲಿ ನೀರು ಹೊರಗಡೆ ಬರ್ತಾ ಇಲ್ಲ ಅಂತಂದರೆ ಪಾಟ್ನ ತುದಿಯವರೆಗೂ ನೀರು ಸಫಿಷಿಯೆಂಟಾಗಿ ಸಪ್ಲೈ ಆಗಿಲ್ಲ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಇನ್ನೊಂದು ಸಲ ನಾನು ನೀರನ್ನು ಹಾಕೋತಾ ಇದ್ದೀನಿ. ಈ ನೀರನ್ನು ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಸಲ ನೀವು ಚೆಕ್ ಮಾಡಿ ನೋಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನೀವೇನು ಅದನ್ನು ಮಣ್ಣನ್ನು ರೆಡಿ ಮಾಡ್ಕೊಂಡಿರ್ತೀರ ಇದು ಕಂಪ್ಲೀಟಾಗಿ ಒದ್ದೆ ಆಗಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ಈಗ ಡ್ರೈನೇಜ್ ಹೋಲಿಂದ ನೀರು ಹೊರಗಡೆ ಬರ್ತಾ ಇದೆ. ಇವಾಗ ನೀವು ಮಧ್ಯದಲ್ಲಿ ಒಂದು ಹೋಲನ್ನು ಮಾಡ್ಕೋಬೇಕಾಗುತ್ತೆ. ಸುಮಾರು ಜನ ಏನು ಮಾಡ್ತಾರೆ, ಆ ಕಡೆ ಈ ಕಡೆ ಅಂತ 2-3 ಸಸಿಗಳನ್ನು ನೆಡ್ತಾರೆ. ನಿಮ್ಮ ಹತ್ರ 2-3 ಸಸಿಗಳು ಇದ್ದರೆ ಮಧ್ಯಕ್ಕೆ ನೆಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬರುತ್ತೆ, ಹಾಗೆಯೇ ಬ್ಯಾಲೆನ್ಸ್ ಕೂಡ ಗಿಡಕ್ಕೆ ಸಿಗುವಂಥದ್ದು. ಮಿನಿಮಮ್ ಈ ರೀತಿಯಾಗಿ ನಾನು ಸಸಿಯನ್ನು ತಗೊಂಡಿದ್ದೀನಿ. ಇಷ್ಟು ಫಸ್ಟ್ ಎಲೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೇರಿಂದ ಅಷ್ಟು ಒಳಗಡೆ ನೆಡೋ ರೀತಿ ನಾವು ನೋಡ್ಕೋಬೇಕು. ನೀವು ಮೇಲ್ಗಡೆನೇ ನೆಟ್ಟರೆ ಸ್ವಲ್ಪ ಗಿಡ ಉದ್ದವಾಗಿ ಬೆಳೆದಾದ ಮೇಲೆ ಗಿಡಕ್ಕೆ ಬ್ಯಾಲೆನ್ಸ್ ಇಲ್ದಂಗೆ ಆಗುತ್ತೆ, ಹಾಗೆಯೇ ಮತ್ತೆ ನೀವು ಕಟ್ಟಿಗೆ ಸಪೋರ್ಟ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನೆಡೋವಾಗಲೇ ನೀವು ಕರೆಕ್ಟಾಗಿ ಫಸ್ಟ್ ಎಲೆ ಎಲ್ಲಿವರೆಗೂ ಬರ್ತಾ ಇದೆ ಅಷ್ಟು ಕೆಳಗಡೆ ಭಾಗ ಏನಿದೆ ಅದು ಕಂಪ್ಲೀಟಾಗಿ ಮಣ್ಣಲ್ಲಿ ಹೋಗೋ ರೀತಿ ನೀವು ನೆಡೋದ್ರಿಂದ ತುಂಬ ಚೆನ್ನಾಗಿ ಗ್ರಿಪ್ಪಾಗಿ ಗಿಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದಮೇಲೆ ಸುತ್ತಲೂ ನೀವೇನು ಹೋಲ್ ಮಾಡ್ಕೊಂಡಿರ್ತೀರ ಆ ಮಣ್ಣನ್ನು ಒಂದು ಸ್ವಲ್ಪ ಸ್ಲೈಟಾಗಿ ಈ ರೀತಿಯಾಗಿ ಒತ್ತಿ ಅದನ್ನು ಗಿಡವನ್ನು ಸರಿ ಮಾಡ್ಕೋಬೇಕಾಗುತ್ತೆ. ನೀವು ಸರಿ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಮತ್ಯಾವುದೇ ನೀರನ್ನು ನೀವು ಕೊಡೋ ಹಾಗಿಲ್ಲ 2-3 ದಿನ. ಈಗ ಗಿಡ ನೆಟ್ಟ ಆಯಿತು, ಗಿಡಕ್ಕೆ ಏನೇನೆಲ್ಲ ಹಾಕಬೇಕು ಪಾಟಲ್ಲಿ ಅನ್ನೋದು ಗೊತ್ತಾಯಿತು. ಗಿಡಕ್ಕೆ ಬಿಸಿಲು ತುಂಬ ಇಂಪಾರ್ಟೆಂಟ್. ಈ ಟೈಮಲ್ಲಿ ಬಿಸಿಲಿಗೆ ಇಡಬೇಕು ನಿಜ, ಆದರೆ ಇಷ್ಟು ಚಿಕ್ಕ ಸಸಿಯನ್ನು ನಾವು ಇವತ್ತಾನೇ ನೆಟ್ಟಿರೋದ್ರಿಂದ ಇದನ್ನು ನಾವೇನಾದರೂ ಕಂಪ್ಲೀಟ್ ಬಿಸಿಲಿಗೆ ಇಟ್ಬಿಟ್ರೆ ಗಿಡ ಒಣಗೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ 2 ದಿನ ಸ್ವಲ್ಪ ಸ್ಲೈಟಾಗಿ ಕಡಿಮೆ ಬಿಸಿಲಿರುವಂಥ ಜಾಗಕ್ಕೆ ಇದನ್ನು ನೀವು ಈ ಪಾಟನ್ನು ಇಡೋದ್ರಿಂದ ಗಿಡ ಶಾಕಿಂದ ಹೊರಗಡೆ ಬಂದು ಗಿಡದ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೆಡೋದ್ರಿಂದ ಗಿಡ 5-10 ವರ್ಷ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಸ್ವಲ್ಪ ಲೆಂದಿ ಆದರೂ ಕೂಡ ತುಂಬ ನೀಟಾಗಿ ಕಂಪ್ಲೀಟಾಗಿ ಗಿಡವನ್ನು ಯಾವ ರೀತಿ ನೆಡಬೇಕು, ಗಿಡದ ಪಾಟಲ್ಲಿ ಏನೇನೆಲ್ಲ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳನ್ನ ತೊಗೊಂಡು ಬರ್ತಾ ಇರ್ತೀನಿ. ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಾಮೆಂಟ್ ಮಾಡಿ, ಕಾಮೆಂಟಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರೋಂಥ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.